ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ ಕಾವ್ಯ ಮಾರನ್. ಯಾರು ಈ ಕಾವ್ಯ ಮಾರನ್? ಕಾವ್ಯ ಮಾರನ್ ಇವರು ಸನ್‌ರೈಸರ್ಸ್ ಹೈದರಾಬಾದ್ ತಂಡದ ಒಡತಿ. ಇವರು ನೋಡ್ರಿ ಸ್ನೇಹಿತರೆ, ತುಂಬ ಅದ್ಭುತವಾಗಿ ಟ್ರೋಲ್ ಆಗ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಇವರು ಪ್ರತಿಯೊಂದು ಬಾಲಿಗೆ ಅದ್ಭುತವಾದ ಎಕ್ಸ್‌ಪ್ರೆಷನ್ ನೀಡ್ತಾ ಇರುತ್ತಾರೆ. ಹಾಗಾಗಿ ಇವರು ಜಾಸ್ತಿ IPL ಅವ್ರದ್ದು ಸನ್‌ರೈಸರ್ಸ್ ಹೈದರಾಬಾದ್ ತಂಡದ ಮ್ಯಾಚ್ ಇರುವಾಗ ಮ್ಯಾಚ್‌ಗಿಂತ ಜಾಸ್ತಿ ಇವರನ್ನೇ ಫೋಕಸ್ ಮಾಡ್ತಾ ಇರ್ತಾನೆ ಕ್ಯಾಮ್ರಾಮನ್. ಯಾಕಪ್ಪ ಅಂದರೆ ಇವರನ್ನು ನೋಡೋಕ್ಕೆ ಆಗಲ್ಲ, ಆ ಥರ ಎಕ್ಸ್‌ಪ್ರೆಷನ್ ಇರ್ತದೆ. ಹಾಗಾಗಿ ಇವರು ಟೀಮು ಈಗ ನೋಡಿ ಸ್ನೇಹಿತರೆ, ಈ ಸಾರಿ ಅವರು ಫೈನಲ್‌ಗೆ ಲಗ್ಗೆ ಇಟ್ಟಿರ್ತಾರೆ. ಯಾಕಪ್ಪ ಲಗ್ಗೆ ಇಟ್ಟಿದ್ದಾರೆ ಅಂದರೆ ಇವರು ಸತತ 21, 22, 23ರಲ್ಲಿ 10ನೇ ಸ್ಥಾನದಿಂದ ಮೇಲೆ ಬಂದಿರೋದೇ ಇಲ್ಲ ಸ್ನೇಹಿತರೆ ಈ ಟೀಮು. ಹಾಗಾಗಿ 24ರಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ ಬ್ಯಾಟ್ ಕಮಿನ್ಸ್‌ಗೆ 20 ಕೋಟಿ ಪ್ಲಸ್ ಕೊಟ್ಟು ಅವರು ಖರೀದಿ ಮಾಡ್ತಾರೆ. ಆದರೆ ಎಲ್ಲರೂ ಅಂತ ಇದ್ರು ಸ್ನೇಹಿತರೆ ಇವರಿಗೆ, ಈ ಹುಡುಗಿಗೆ ಶಾಪಿಂಗ್ ಮಾಡಕ್ಕೆ ಬರಲ್ಲ, ಅಪ್ಪನ ದುಡ್ಡು ತಂದು ಎಲ್ಲೋ ಖರ್ಚು ಮಾಡ್ತಾಳೆ, ಶಾಪಿಂಗ್ ಮಾಡಕ್ಕೆ ಬರಲ್ಲ ಅಂತ. ಆದರೆ ಅವ್ರಿಗೆಲ್ಲರೂ ಉತ್ತರ ಹೇಗೆ ಕೊಟ್ಟಿದ್ದಾರೆ ಅಂದರೆ ಟೀಮ್ ಫೈನಲ್‌ಗೆ ಹೋಗಿದೆ ಸ್ನೇಹಿತರೆ. ಹಾಗಾಗಿ ಅವರಿಗೆ ಎಲ್ಲ ಉತ್ತರ ಸಿಕ್ಕಿದೆ. ಈಗ ನೋಡ್ರಿ ಸ್ನೇಹಿತರೆ, ಬ್ಯಾಟ್ ಕಮಿನ್ಸ್‌ಗೆ 20 ಕೋಟಿ ಕೊಟ್ಟರು ಅವ್ರಿಗೆ ಏನು ಲಾಸ್ ಇಲ್ಲ. ಯಾಕಪ್ಪ ಲಾಸ್ ಇಲ್ಲ ಅಂದರೆ ಅವರು ಉತ್ತಮವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗಿಂದ ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿ ಮತ್ತು ಕ್ಯಾಪ್ಟನ್ಸಿಯಲ್ಲೂ ಉತ್ತಮ ಕ್ಯಾಪ್ಟನ್ಸಿ. ಅವರು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾದ ವಿರುದ್ಧ ವರ್ಲ್ಡ್ ಕಪ್ ಗೆದ್ದುಕೊಟ್ಟು ಮತ್ತು ಈಗ ನೆಕ್ಸ್ಟ್ IPLಗೂ ಫೈನಲ್ ಬಂದಿರ್ತಾರೆ. ಆದರೆ ಇವ್ರು ಹೊಡಿತಾರಂತ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ಯಾಕಪ್ಪ ಅಂದರೆ ಇದು ಹೊಡಿಬೇಕು ಸನ್‌ರೈಸರ್ಸ್ ಹೈದರಾಬಾದ್. KKR ಅಷ್ಟೇನು ಆಡಲ್ಲ. ಫಸ್ಟ್ ಬ್ಯಾಟಿಂಗ್ ಬಂದರೆ KKR ಆದರೆ ಇವ್ರು ಆರಾಮ್ ಚೇಸ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಸಲ ಕಪ್ಪು ಹೈದರಾಬಾದ್ ಹೊಡಿಬೋದು. ಯಾಕಪ್ಪ ಅಂದರೆ ಅವರು ಅದ್ಭುತವಾದ 3 ವರ್ಷದಿಂದ ಕಾಯ್ತಾ ಇದ್ದಾರೆ. ಹಂಗಾಗಿ ಈ ಸಲ ಹೊಡಿತದೆ IPL ಟ್ರೋಫಿ ಸನ್‌ರೈಸರ್ಸ್ ಹೈದರಾಬಾದ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಯಾರು ನಮ್ಮ ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಬೇಕು ಸ್ನೇಹಿತರೆ. ಇದು ಹೊಸ ಚಾನಲು ಮತ್ತು ಒರಿಜಿನಲ್ ಕಂಟೆಂಟು. ಇದು ಬೇರೆ ಏನಿಲ್ಲ. ನಮಗೆ ಇನ್ನೂ ಸ್ವಲ್ಪ ಈಗ ಹೊಸದಾಗಿ ನಾವು ಸ್ಟಾರ್ಟ್ ಮಾಡೋದ್ರಿಂದ ಅಷ್ಟು ನಮ್ಮದು ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋದಂಗೆ ನಾವು ಸ್ವಲ್ಪ ಎಲ್ಲ ನಮ್ದು ಏನಾದರೂ ತಪ್ಪಿದ್ರೆ ನಾವು ತಿದ್ಕೋತೇವೆ ಸ್ನೇಹಿತರೆ. ನೀವು ಹೇಳಬೇಕು. ಹಾಗೆ